ಇಲ್ಲಿ ಒಂದು ಹೋಟೆಲಿಗೆ ಬಂದಿದ್ವಿ. ಈ ಹೋಟೆಲ್ ಒಳಗಡೆ ಒಂದು ಒಳ್ಳೆ ಮಾತು ಬರೆದಿದ್ರು, ಸರ್ವಜ್ಞವ್ರ ಮಾತು. ಇದನ್ನು ನೋಡಿ ಸ್ವಲ್ಪ ಸ್ಪೆಷಲ್ ಅಂತ ಅನ್ನಿಸ್ತು. ಅದನ್ನು ಓದಿ ಹೇಳ್ತೇನೆ, ನಾನು ಕೇಳಿಸ್ಕೊಡ್ರಿ. ಜಾತಿಹೀನನ ಮನೆಯ ಜ್ಯೋತಿತಾಹೀನವೇ, ಜಾತಿ ವಿಜಾತಿ ಅನ್ನಬೇಡ, ದೇವನೊಲಿದಾತನೇ ಜಾತ ಸರ್ವಜ್ಞ ಅಂತ ಚಲೋ ಬರ್ದಾರ ಅನ್ನಿಸ್ತು. ಒಂದಿಷ್ಟು ಸ್ಪೆಷಲ್ ಅನ್ನಿಸ್ತು. ಅದಕ್ಕಾಗಿ ಇಲ್ಲಿ ಹೋಟೆಲ್ ಮಾಲೀಕರಾದ ಅವ್ರನ್ನ ಮಾತಾಡ್ಸೋಣ. ನಮಸ್ಕಾರ ಸರ್, ತಮ್ಮ ಹೆಸರೇ? ಹೌದ್ರಿ. ಏನು ಸರ್ ಹೋಟೆಲ್ ಒಳಗಡೆ ಇಂಥದ್ದೊಂದು ಒಳ್ಳೆ ಮಾತು ಬರೆದು ಬಿಟ್ಟಿದ್ರಲ್ಲ, ಏನು ಹಿಂಗ್ಯಾಕೆ ಬರೀಬೇಕು ಅನ್ನಿಸ್ತ್ರಿ? ಸರ್ ಸ್ವಲ್ಪ ಜನರಿಗೆ ನಾಲೆಜ್ ಬರಲಿ ಅಂತ ನಾವು ಹೌದೇನು ರೀ? ತಿಳುವಳಿಕೆ ಬರಲಿ. ಹೌದು. ಏನು ಸರ್ ಹೋಟೆಲ್ ಹೆಸರು ನಿಮ್ದು? ಶಿವಪ್ರಸಾದ್ ಲಿಂಗಾಯತ್ ಖಾನಾವಳಿ. ಹೌದ್ರಿ. ಎಲ್ಲೈತೆ ಸರ್ ಹೋಟೆಲ್ ಇದು? MK ಹುಬ್ಬಳ್ಳಿ ಚಿತ್ತೂರು ತಾಲೂಕು ರೀ, ಬೆಳಗಾವಿ ಜಿಲ್ಲೆ. ಹೌದ್ರಿ. ಏನು ಸರ್ ಎಜುಕೇಷನ್ ತಮ್ಮದು? ನಮ್ದು D.Ed ಆಗೈತೆ ರೀ, BA ಆಗೈತೆ ರೀ. TET ಎಲ್ಲ ಕ್ಲಿಯರ್ ಅದಾವೆ ರೀ. ಆದ್ರೆ ನಮ್ಮ ಅಪ್ಪ ಮಾಡ್ತಿದ್ರೆ ಬಿಸ್ನೆಸ್. ಅದನ್ನು ಮುಂದುವರ್ಸ್ಕೊಂಡು ಹೊಂಟಿದ್ದೀರಿ? ಗೌರ್ಮೆಂಟ್ ಕಾಲ್ಫಾರ್ಮ್ ಮಾಡ್ಬೇಕು. ಗೌರ್ಮೆಂಟ್ ನೇಮಕಾತಿ ಅಂತ ಆಗತ್ತಿಲ್ಲ ರೀ. ಹ್ಞೂ ರೀ. ಪ್ರೈವೇಟ್ದಾಗ ಪೇಮೆಂಟ್ ಕಡಿಮೆ ಕೊಡ್ತಾರಲ್ಲ ರೀ. ನಮ್ಮ ಅಪ್ಪಾಜಿ ಮಾಡಿದ ಹೇಳ್ರಿ, ತಿರ್ಕೊಂಡ್ರಿ. ಹಿಂಗಾಗಿ ನಾವು ಮುಂದುವರ್ಸ್ಕೊಂಡು ಹೊಂಟಿದ್ದೀವಿ. ಹಿಂಗೆ ಹೋಟೆಲ್ ಒಳಗೆ ಸಹಜವಾಗಿ ಹಿಂಗೆಲ್ಲ ಬರೆದು ಹಾಕೋದಿಲ್ಲಲ್ರಿ? ಇದು ಸ್ವಲ್ಪ ವಿಶೇಷ ಅಂತ ಅನಿಸ್ತು. ಹೌದಿಲ್ಲ ರೀ? ನಮ್ಗೆ ಎಷ್ಟು ಗೊತ್ತಾಯ್ತಾರಲ್ಲ ಅಷ್ಟು ಹಾಕ್ತಾರೆ. ಒಟ್ಟು ಹಂಗೇನಿಲ್ಲ, ನಾಲೆಲ್ಲ ಚೇಂಜ್ ಮಾಡ್ಕೊಂತ ನಮ್ಗೆ ಎಷ್ಟು ಗೊತ್ತಾಯ್ತು ಬರೀತಾರೆ. ಹೌದೇನು ರೀ? ಚಲೋ ಬರುತ್ತೆ ರೀ. ಓಕೆ. ಒಟ್ಟು ಜನರಿಗೆ ಒಂದು ಸ್ವಲ್ಪ ಏನೋ ಜಾಗೃತಿ ಮೂಡಿಸೋದು. ಜಾಗ್ರತೆ ಓಕೆ. ಬರಬಲ್ಲ ಹಾಕಿರ್ತಾರೆ. ವಚನಗಳದು ಅಂತ ಗೊತ್ತಾಗ್ತದೆ. ಸರ್ವಜ್ಞ ಅಲ್ಲಿ ನೀವು ಬರ್ದಾರಲ್ಲ, ಅದ್ರ ಬಗ್ಗೆ ಒಂದು ಎರಡು ಮಾತು ಹೇಳ್ಬೋದೇನು ರೀ? ಯಾಕೆ ಹಂಗೆ ಬರೋರಿ, ಏನು ಅದ್ರ ಭಾವ? ಎಲ್ಲ ಅದ. ಓಕೆ ಓಕೆ, ಥ್ಯಾಂಕ್ ಯು ರೀ.